ಸಚಿವರು ಕಾಲ್ ರಿಸೀವ್ ಮಾಡೋ ಮೊದಲೇ ಮೊಬೈಲ್ ಅನ್ನ ವಶಕ್ಕೆ ಪಡಿತಾರೆ ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ. ಪ್ರಕರಣದಲ್ಲಿ ಸಚಿವರ ಕೈ ಆಡದ ಬಗ್ಗೆ ಡಿಆರ್ಐನಿಂದ ಮಾಹಿತಿ ಇದೆ. ಸಿಬಿಐ ಅಧಿಕಾರಿಗಳಿಗೆ ಡಿಆರ್ಐ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಸಚಿವರಿಗೆ ಕರೆ ಮಾಡಿರೋ ಬಗ್ಗೆ ಸಿಬಿಐ ಅಧಿಕಾರಿಗಳಿಗೆ ಈಗಾಗಲೇ ಇನ್ಫಾರ್ಮೇಶನ್ ಕೊಡಲಾಗಿದೆ. ಬಿಜೆಪಿ ಕಾಂಗ್ರೆಸ್ಸಿನ ಮಧ್ಯೆ ರಾಜಕೀಯ ಫೈಟ್ಗೆ ಕಾರಣವಾಗ್ತಾ ಇದೆ ರಮ್ಯಾ ರಾವ್ ಪ್ರಕರಣ. ಚಿನ್ನದ ದಂಧೆಯಲ್ಲಿ ಸಿಕ್ಕಾಕೊಂಡು ಬಿದ್ದ ರಮ್ಯಾ ಜೊತೆ ಸಚಿವರ ನಂಟಿದೆ ಅನ್ನೋ ಪ್ರಬಲವಾದ ಆರೋಪ. ಸಿಬಿಐ ತನಿಖೆ ನಂತರ ಯಾರೇ ಇದ್ರೂ ಕ್ರಮ ಆಗ್ಲಿ ಅಂತ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ನಾರ್ಮಲ್ ಸ್ಟೇಟ್ಮೆಂಟ್ ಇದೆ. ಯಾರೇ ಇರ್ಲಿ ಅವರ ವಿರುದ್ಧ ಕ್ರಮ ಆಗ್ಲಿ ಅಂತ ಕಾಂಗ್ರೆಸ್ ಸ್ಟೇಟ್ಮೆಂಟ್. ತನಿಖೆಗೆ ಆದೇಶ ಆಗಿದೆ. ಸಿಬಿಐನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನು ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆಯಲ್ಲಿ ಬರಲಿ. ತನಿಖೆಯಲ್ಲಿ ಬರಬೇಕಲ್ಲ. ತನಿಖೆಯಲ್ಲಿ ಬರೋ ತನಕ ಏನು ಹೇಳೋಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ. ನಮಗೆ ಪೊಲೀಸಿಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ. ಅವರು ತನಿಖೆ ಮಾಡಿದ ಮೇಲೆ ಅದೇ ಏನು ಬರುತ್ತೆ ತನಿಖೆಯಲ್ಲಿ ಅದು ಕಾಯ್ದು ನೋಡೋಣ. ಪೊಲಿಟಿಕಲ್ ಆಗಿ ಆರೋಪ ಮಾಡೋದು ಬೇರೆ, ಬಟ್ ಇಂಥ ತನಿಖಾ ವಿಚಾರದಲ್ಲಿ ಇಬ್ಬರು ಸಚಿವರು ಅಂತ ನೇರವಾಗಿ ಹೇಳ್ತಾರೆ. ಅವರು ಹೇಳಿ, ಅವರು ಇದ್ದರೆ ಬರಲೇಬೇಕಲ್ಲ ತನಿಖೆಯಲ್ಲಿ ಬರಲೇಬೇಕು. ಸ್ಟೇಟ್ ಪೊಲೀಸ್ ಏನಾದ್ರು ಮಾಹಿತಿ ಇಲ್ಲ, ಅವರಿಗೇನು ಮಾಹಿತಿ ಇಲ್ಲ. ಅವರು ನನಗೇನು ಬ್ರೀಫಿಂಗ್. ಜನಕ್ಕೆ ಉಪಯೋಗ ಆಗುವಂಥದ್ದನ್ನ ಚರ್ಚೆಗೆ ತಂದಿದ್ದಾರೆ ನೋಡಿ. 2 ವರ್ಷದಲ್ಲಿ JDSನವರು BJPಯವರು ಯಾವುದಾದ್ರು ಟೀಕೆ ಟಿಪ್ಪಣಿ ಈ ಥರದ ತೇಲ್ಸಿ ಮಾಡೋದು ಬಿಟ್ಟರೆ ಸರ್ಕಾರ ನಡೀತಾ ಇದೆ. ನೀವು ಹೋಗ್ತಾ ಇರೋ ದಾರಿ ಜನಕ್ಕೆ ಅನ್ಯಾಯ ಆಗುತ್ತೆ, ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಏನಾದರೂ ಸಲಹೆ ಕೊಟ್ಟರೆ ನಾನು ಯಾವುದೂ ನೋಡಿಲ್ಲ. ಕೇಸ್ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳಿದೆ, ಪೊಲೀಸ್ ಇಲಾಖೆ ಇದೆ, ಆಲ್ರೆಡಿ CBIನವರು ತೊಗೊಂಡಿದ್ದಾರೆ. ಮಾಡಲಿ, ಯಾವುದಾರ ಇದ್ದರೆ ಹೊರಗಡೆ ತರಲಿ. ಈಗ ಇಂಥವೆಲ್ಲ ಅವರು 2 ವರ್ಷದಲ್ಲಿ ಯಾವ್ಯಾವುದನ್ನು ತನಿಖೆಗೆ ಹೇಳಿದ್ರು ಅವೆಲ್ಲ ಹುಷಿ ಆಗೋದವಲ್ಲ. ಯಾವುದಾದ್ರು ಒಂದು ಸ್ಟ್ಯಾಂಡ್ ಆಗಿದ್ದರೆ ಹೇಳಿ. ಯಾವುದಾದ್ರು BJPಯವರು JDSವರು ಹೇಳಿದ ತನಿಖೆಯಲ್ಲಿ ಒಂದೇನಾದ್ರು ಗಂಭೀರವಾಗಿದ್ದರೆ ಹೇಳಿ, ನಾನು ಒಪ್ಕೋತೀನಿ. ಸೊ ಈಗ ಫಿಲಮ್ ಆ್ಯಕ್ಟ್ರು ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಯಾರಾದ್ರು ಹೆಸರು ಹೇಳಿ, CBI ತನಿಖೆ ಮಾಡಲಿ. ಯಾರ್ದಾರ ಹೆಸರಿದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಿ. ನಾವೇನು ಅದನ್ನು ಬೇಡ ಅಂತ ಹೇಳಲ್ಲ. ಎನಿ ಮಿನಿಸ್ಟರ್ಸ್ ಇನ್ವಾಲ್ವ್ಮೆಂಟ್ ಏನು ಸ್ಮಗ್ಲಿಂಗ್ ಆಗಿದೆ, ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣ್ರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನಾತ್ಮಕವಾಗಿ ತನಿಖೆ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ. ಏನು ರಮ್ಯಾ ರಾವ್ ಅವರ ಈ ಚಿನ್ನದ ಸ್ಮಗ್ಲಿಂಗ್ ವಿಚಾರದಲ್ಲಿ ಈಗಾಗಲೇ ಹಲವರ ಹೆಸರುಗಳು ಬರ್ತಾ ಇದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಕೆಲವರ ಹೆಸರುಗಳನ್ನ ಹೇಳೋದು ಸರಿಯಲ್ಲ. ಅದರಿಂದ ನನಗೆ ಅದು ಸಂಪೂರ್ಣ ಹೊರಗಡೆ ಬರೋವರೆಗೂ ನಾವು ಅನುಮಾನಗಳನ್ನು ಯಾರ ಮೇಲೆಯೂ ವ್ಯಕ್ತಪಡಿಸತಕ್ಕಂಥದ್ದು ಸರಿಯಲ್ಲ. ಆದರೆ ಆ ರೀತಿ ಬರ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಇವತ್ತು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಈಗಾಗಲೇ CBI ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅಂತೇಳಿ ತಿಳಿದು ಬಂದಿದೆ. ED ಕೂಡ ಅದರಲ್ಲಿ ಬರ್ತದೆ, ಮತ್ತು ಇನ್ಕಮ್ ಟ್ಯಾಕ್ಸ್ದು ಬರ್ತದೆ. ರಮ್ಯಾ ರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರಮ್ಯಾ ರಾವ್ ಅವರು ಫೋನ್ ಮಾಡಿ ಬಚಾವಾಗಲಿಕ್ಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ಸ್ ಕಾಂಗ್ರೆಸ್ನ ಮಿನಿಸ್ಟರ್ಸ್ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನು ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನಲ್ಲಿ ಮಾಹಿತಿಯಲ್ಲಿದೆ. ಈಗ CBI ಕೇಸ್ ಇದನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಖಂಡಿತ ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ, ಯಾವ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ, ಯಾವ ರೀತಿಯ ಕೈವಾಡಗಳು, ಯಾರ್ಯಾರ ಕೈವಾಡ ಇದೆ ಅನ್ನೋದು ಖಂಡಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.